ನೋವಾಗುತ್ತೆ, ಫ್ಯಾಮಿಲಿನ ಬಿಟ್ಟು ಜೈಲಲ್ಲಿ ಇರ್ಬೇಕಾದ್ರೆ ನೋವಾಗುತ್ತೆ. ನಮ್ಮ ಪರಿಸ್ಥಿತಿ. ಬಟ್ ಎಸ್, ಜೈಲಿಗೆ ಕಳಿಸಿದ್ದಾರೆ ಇವರೆಲ್ಲ ಸೇರಿಕೊಂಡು. ನನ್ನನ್ನೇನು ಇವರು. ಸರ್, ಇನ್ನೊಂದು ವಿಚಾರ, ಈಗ ಇಲ್ಲಿ ಮೊನ್ನೆ ಗಲಾಟೆ ಆಯ್ತಲ್ಲ ಸರ್, ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರೋರೇ ನಿಮ್ಮ ವಿರುದ್ಧ ಬಿದ್ದರು ಅಂತ ಹೇಳ್ತಾರೆ ಸರ್. ಇಲ್ಲ ಅಂತ ಹೇಳ್ಬೇಡಿ ಸರ್, ಪೊಲೀಸ್ ಕಮಿಷನರ್ ದಯಾನಂದ್ ಇಲ್ಲ ಅಂತ ಹೇಳ್ಬೇಡಿ ಸರ್. ಅಂದರೆ ಸರ್, ಬೆಂಗಳೂರಲ್ಲಿ 120 ರೇಪು 4ನೇ ತಿಂಗಳು ಅಂತಂದರೆ ಸರ್, ನಮ್ಮ ಹೆಣ್ಮಕ್ಳು ನಾವು ಇಲ್ಲಿ ಮಡ್ಕೊಬೇಕಾ ಅಥವಾ ದೇಶ ಖಾಲಿ ಮಾಡ್ಕೊಂಡು ಹೋಗ್ಬೇಕಾ ಸರ್? ನಾವು ಇಲ್ಲಿಂದ ಯಾರೋ ಜೈಲಿಗೆ ಬಂದಿದ್ದ, ಈ ದೇವಸ್ಥಾನದ ಗಂಟೆನ ಬಿಚ್ಕೊಂಡು ಮಾರ್ಕೊಂಡಿದ್ದಕ್ಕೆ ಜೈಲಿಗೆ ಬಂದು. ಏನಕ್ಕೆ ಅಂದರೆ ನಾನು ಟೈಡಲ್ ಹಾಕಂತ ಇದ್ದೀನಿ, ಎಲ್ಲ ಚುಚ್ಕೊಂಬಿಟ್ಟವನು. ಇಲ್ಲಿ ಮನೆ ಜನ ಇಲ್ಲಿ ಸರ್ ಒಂದು ಗುಡ್ಸಲು ಮಾಡ್ಕೊಳಕ್ಕಾಗಲ್ಲ ಸರ್ ನಾವು. ಸರ್, ಇಷ್ಟು ಸಮಸ್ಯೆ ಇದೆ ಸರ್. ಬೆಂಗಳೂರು ಪಾಪ್ಯುಲೇಷನ್ ಈಸ್ 1.4 crores ಸರ್. ವೆಹಿಕಲ್ ಪಾಪ್ಯುಲೇಷನ್ 1.2 crores. BDA ಪ್ಲ್ಯಾನು, ರಿವೈಸ್ ಮಾಸ್ಟರ್ ಪ್ಲ್ಯಾನು 2015ರಲ್ಲಿ ನಿಂತೋಗಿದೆ. ರಿವೈಸ್ ಮಾಸ್ಟರ್ ಪ್ಲ್ಯಾನ್ ಮಾಡಿಲ್ಲ. ಬೆಂಗಳೂರಲ್ಲಿ ಇವತ್ತು ಕಿಕ್ಕೇರಿತಾ ಇದೆ. ಎಲ್ಲ ಕಡೆ ಕನ್ಸ್ಟ್ರಕ್ಷನ್, ಎಲ್ಲ ಕಡೆ ಮೆಟ್ರೋ, ಎಲ್ಲ ಕಡೆ ತೂತುಗಳು. ಕುಡಿಯೋಕ್ಕೆ ಜನಕ್ಕೆ ನೀರಿಲ್ಲ ಸರ್. ಏನು ಮಾಡ್ಬೇಕು ಜನ? BJP ಇರ್ಬೇಕಾದ್ರೆ ಇವರು 40% ಯಾತ್ರೆ ಮಾಡಿಕೊಂಡು ಜನಗಳು ಗೋಬೆ ಮಾಡ್ಕೊಂಬರ್ತಾರೆ. ಕಾಂಗ್ರೆಸ್ ಬಂದಾಗ ಅವ್ರ ಮೇಲೆ 50% ಆರೋಪ ಬರ್ತದೆ. ಇವರು ಜನಕ್ರೋಶ ಯಾತ್ರೆ ಮಾಡ್ಕೊಂಡ್ರೆ ಜನಗಳು ಕನ್ಫ್ಯೂಷನ್ ಸರ್. ಈ ಕಡೆ ಜನಕ್ರೋಶ ಯಾತ್ರೆ, ಈ ಕಡೆ ಇವರು. ಯಾರು ಓಟ್ ಹಾಕೋಣ ನಾವು ಸರ್? ಒಂದು ಸ್ತಬ್ಧವಾದಂಥ ಪರಿಸ್ಥಿತಿಗೆ ಕರ್ನಾಟಕವನ್ನು ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಸರ್. ಕೇಳೋವಂಥ ನಮ್ಮವ್ರ ಮೇಲೆ ಅಟ್ಯಾಕ್ ಮಾಡೋದು. ಐ ಡೋಂಟ್ ಕೇರ್ ಫಾರ್ ಇಟ್. ಐ ನೋ ಮೋರ್ ಕೇರ್. ನನಗೆ ಅವಮಾನ ಇಲ್ಲ. ಡೆಫಿನೆಟ್ಲಿ ನೋವಾಗುತ್ತೆ, ಫ್ಯಾಮಿಲಿನ ಬಿಟ್ಟು ಜೈಲಲ್ಲಿ ಇರ್ಬೇಕಾದ್ರೆ ನೋವಾಗುತ್ತೆ. ನಮ್ಮ ಪರಿಸ್ಥಿತಿ. ಬಟ್ ಎಸ್, ಅದೇ ಹೇಳ್ತಾರಲ್ಲ, ರಾಜಕೀಯಕ್ಕೆ 3 ಬಿಟ್ಟು ಬರಬೇಕಂತ. ನಾನು ಎಲ್ಲ ಬಿಟ್ಟು ಬಂದಿದ್ದೀನಿ ಸರ್. ಈಗ ವಾಪಸ್ ಹೋಗೋ ಮಾತೇ ಇಲ್ಲ. ಜೈಲಿಗೆ ಕಳಿಸಿದ್ದಾರೆ ಇವರೆಲ್ಲ ಸೇರಿಕೊಂಡು. ನನ್ನನ್ನೇನು ಇವರು ದೇ ಕಾಂಟ್. ಅವ್ರು ನನ್ನನ್ನೇನು ಡೈಲ್ಯೂಟ್ ಮಾಡೋಕ್ಕಾಗಲ್ಲ ಸರ್. ನನ್ನ ಯೋಚನೆಗಳು, ನನ್ನ ಗುರಿ ಇನ್ನೂ ಗಟ್ಟಿಯಾಗಿದೆ ಸರ್. ನಾನು ಕೇಳ್ತೀನಿ ಸರ್. ನಾನು ಜೈಲಲ್ಲಿ ಓದಿದೆ. DK ಶಿವಕುಮಾರ್ ಮೇಲೆ ಆರೋಪ ಇದೆ ಅಂತ. ಯಾವ ನೈತಿಕತೆ ಇದೆ DK ಶಿವಕುಮಾರ್ಗೆ ಡೆಪ್ಯೂಟಿ CM ಆಗಿ ಮುಂದುವರಿಯೋಕ್ಕೆ? ಯಾಕೆ ಮುಂದುವರಿಬೇಕು? ಯಾಕೆ ಕೇಳಬಾರ್ದು ಜನ? ಹೂ ಆರ್ ಯು? ವೈ ವಿ ಶುಡ್ ನಾಟ್ ಕ್ವಶನ್ ಯು? ನಮಗೆ ನಟ್ಟು ಬೋಲ್ಟ್ ಕಾಯ್ತಾರೆ, ಕೇಳಿ ನೋಡೋಣ. ನಮ್ಮದು ನಟ್ಟು ಬೋಲ್ಟ್ ಇದೆ, ನಮ್ಮ ಹತ್ರನೂ ಸ್ಪಾನರು ಇದೆ. ನಟ್ಟು ಬೋಲ್ಟು ಅಂತ ಹೇಳಿದ್ರೆ ನಮ್ಮ ಹತ್ರನೂ ಸ್ಪಾನರು, ಕಟಿಂಗ್ ಪ್ಲೇಯರ್ 2 ಇದೆ. ನಾವು ಟೈಟ್ ಮಾಡ್ತೀವಿ. ನಮಗೂ ಕೆಪಾಸಿಟಿ ಇದೆ. ನಾವು ಕನಕಪುರದಿಂದ ಬಂದಿಲ್ಲ, ಬೆಂಗಳೂರಲ್ಲೇ ಹುಟ್ಟಿರೋದು. ಇದೇ ಧೀಮಂತ ನಾಡಪ್ರಭು ಕೆಂಪೇಗೌಡರ ಹುಟ್ಟಿದಂಥ ಹಳ್ಳಿಲಿ ಹುಟ್ಟಿರೋದು ನಾವು. ಅವರ DNA ಅಂತ ಅಂದ್ಕೊಂಡಿದ್ದೀವಿ ನಾವು. ನಾವು ಯಾವುದು 1250 ಕೆರೆಗಳನ್ನ ಮುಚ್ಚಿ ನಮ್ಮ ಆಸ್ತಿ 1500 ಕೋಟಿ ಮಾಡ್ಕೊಂಡಿಲ್ಲ. ನಾನು ರಾಜಕೀಯ ಮಾಡಿಕೊಂಡು ಲೂಟಿ ಮಾಡ್ಕೊಂಡಿಲ್ಲ. ಸಾಕ್ಷಿ ಇಲ್ಲದ್ರೆ ಆರೋಪ ಮಾಡಿಕೊಂಡು ನಿನ್ನ ಮೇಲೆ ಆರೋಪ ಬಂದಾಗ ಲೋಕಾಯುಕ್ತ ಕೊಡುವಂಥ ಡೋಂಗಿನ ಮಾತು ಹೇಳಕ್ಕೆ ಹೋಗಲ್ಲ ನಾನು. ಹೂ ಆರ್ ಯು? ಲೋಕಾಯುಕ್ತ ಕೊಡೋ ಅಂತ ಹೇಳೋಕ್ಕೆ ನಿಮ್ಗೆ ಎಷ್ಟು ಧೈರ್ಯ? ವಿ ವಿಲ್ ಗಿವ್ ಇಟ್ ಟು CBI. ವಿ ವಿಲ್ ಗೆಟ್ ಇಟ್ ಇನ್ವೆಸ್ಟಿಗೇಟೆಡ್. ನೋಡೋಣ ಅವಾಗ ಯಾರು ಬಂದು ನಿಂತ್ಕೊತಾರೆ ಮನೆ ಹತ್ರ ಅಂತ ನಾವು ನೋಡ್ತೀವಿ. ಏನು ನಮ್ಮನ್ನೊಬ್ಬರೇ ಜೈಲು ಕಳ್ಸೋಕ್ಕಾಗೋದು? ನಾವು ನೋಡಿದ್ದೀವಿ ಸರ್. ಪ್ರತಿಯೊಂದಕ್ಕೂ ಜನ ಚೇಂಜ್ ಆಗಬೇಕಲ್ಲ ಸರ್? ಸರ್, ಜನ ಚೇಂಜ್ ಆಗ್ತಾರೆ. ನೀವು ನಿಂತ್ಕೊಂಡ್ರೆ ಜನ ಆಕ್ಸರ್ ಚೇಂಜ್ ಆಗಲ್ಲ ಸರ್. ನಾನು ನಿಂತ್ಕೊಂಡಿದ್ದಕ್ಕೆ 8,000 ಓಟ್ ಕೊಟ್ಟಿದ್ದು. ನಾನು ನಿಂತ್ಕೊಂಡಿಲ್ಲ ಅಂದರೆ ಆ ಓಟ್ಗಳನ್ನು ಯಾವನಿಗೂ ಹಾಕಿರೋರು ಜನ ಸರ್. ನಿಂತ್ಕೊಳ್ಳಿ, ಸಂಘಟಿತವಾಗಿ ನಿಂತ್ಕೊಳ್ಳಿ. ಜಿಲ್ಲೆಗೂ ಬೇಕಾಗಿದೆ, ಹಳ್ಳಿಗೂ ಲೀಡ್ರ್ ಬೇಕಾಗಿದೆ. ಆವಾಗೊಂದು ಪಿರಮಿಡ್ ಕ್ರಿಯೇಟ್ ಆಗುತ್ತೆ. ಯಾಕೆ ಸರ್ ಆಗಬಾರ್ದು ಸರ್? ಡೆಲ್ಲಿನಲ್ಲಿ ಯಾವ ಸರ್ಕಾರ ಇತ್ತು? ಕಾಂಗ್ರೆಸ್ ಇದ್ದಿದ್ದು 3 ಟರ್ಮು. ಶೀಲಾ ದೀಕ್ಷಿತ್ ಒಬ್ಬ IAS ಆಫೀಸರ್ ಹೊಡ್ಕೊಂಬಂದಲ್ಲ ಸರ್ ಹೋರಾಟದಲ್ಲಿ. ಇರಲಿ, ಅದೇನೋ ಹೋಯ್ತು, ಕೆರಡೆ ಬಿತ್ತದು ಬೇರೆ ವಿಚಾರ ಸರ್. ವಿ ಹ್ಯಾವ್ ಸೀನ್ ಎಕ್ಸಾಂಪಲ್ಸ್. ಯಾಕೆ ಸರ್ ನೋಡೋಕ್ಕಾಗಲ್ಲ? ಯಾಕೆ ಮಾಡೋಕ್ಕಾಗಲ್ಲ ಸರ್? ಅಂದರೆ ಹೊಸಬರು ಬರಬೇಕು ಅಂತ ಸರ್. ಹೊಸ ಆಲೋಚನೆ ಬರಬೇಕು, ಹೊಸ ವ್ಯಕ್ತಿಗಳು ಬೇಕು, ನಿಷ್ಠಾವಂತರು ರಾಜಕೀಯಕ್ಕೆ ಬೇಕಾಗಿದೆ. ಎಸ್ಪೆಷಲಿ ಹೆಣ್ಮಕ್ಳು ಬೇಕು ಸರ್. ಹೆಣ್ಣು ಮಕ್ಕಳ ಒಂದು 33% ಏನಿದೆ. ಮೊನ್ನೆ ಜಸ್ಟಿಸ್ ನಾಗರತ್ನ ಅವ್ರು ಹೇಳ್ತಾಯಿದ್ರು, ತುಂಬ ನನ್ನ ಲೈಫಲ್ಲಿ 33% ನೋಡ್ತೀನೋ ಇಲ್ಲ ಅಂತ. ಸುಪ್ರೀಂ ಕೋರ್ಟಿನ ಕರ್ನಾಟಕದ ಹೆಣ್ಣು ಮಗಳು, ದ ಲೋನ್ಲಿ ಜಡ್ಜ್. ಕ್ಯಾನ್ ಯು ಜಸ್ಟ್ ಬಿಲೀವ್ ಸರ್? ಫರ್ಗೆಟ್ ಅಬೌಟ್ ಪಾರ್ಲಿಮೆಂಟ್, ವಿಧಾನಸೌಧದಲ್ಲಿ ನಮ್ಮ ದೇಶದ ಸುಪ್ರೀಂ ಕೋರ್ಟಲ್ಲಿ ಸರ್ ಇರೋದು ಒಬ್ಬ ಹೆಣ್ಮಗಳು ಜಡ್ಜು ಸರ್. ತುಂಬ ನೋವಾಗತ್ತೆ ಈ ಮಾತು ಹೇಳೋಕ್ಕೆ. ಜಸ್ಟಿಸ್ ನಾಗರತ್ನ, ಅದು ನಮ್ಮ ಕರ್ನಾಟಕದಲ್ಲಿ ಒಬ್ಬರು ಸರ್ ಇರೋದು ಸರ್. 34 ಜನ ಇರುವಂಥ ಜಡ್ಜ್ಗಳಿಗೆ ಕೇವಲ ಒಬ್ಬಳು ಹೆಣ್ಮಗಳಿದೆ ಸರ್. ಯಾಕೆ ಸರ್? ಅಲ್ಲೊಂದು 34 ಜನ ಇದ್ದರೆ ಅಲ್ಲೊಂದು 16 ಜನ ಹೆಣ್ಣುಮಕ್ಳಿದ್ದರೆ ಆ ಪೋಸ್ಕೋ ಕೇಸುಗಳಾಗಿರ್ಬೋದು, ರೇಪ್ ಕೇಸುಗಳಾಗಿರ್ಬೋದು, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ಕಾನೂನುಗಳಾಗಿರ್ಬೋದು, ಆ ಹೆಣ್ಮಕ್ಳು ಪಾಲ್ಗೊಳ್ತಾರಲ್ಲ ಸರ್. ಯಾಕೆ ಸರ್ ನಮ್ಮ ಹೆಣ್ಮಕ್ಳನ್ನ ಎಲ್ಲ ರೀತಿಯಲ್ಲೂ ಸೇರಿಸ್ಬೇಕಲ್ಲ ಸರ್? ಯಾಕೆ ಸರ್? ವೈ ವಿ ಆರ್ ನಾಟ್ ಗಿವಿಂಗ್ ಪವರ್ ಟು ದೆಮ್ ಸರ್? ಕ್ಯಾಬಿನೆಟಲ್ಲಿ ಸರ್, ಇವತ್ತಿನ ಕ್ಯಾಬಿನೆಟಲ್ಲಿ ಎಷ್ಟು ಜನ ಇದ್ದಾರೆ ಸರ್? ಎಷ್ಟು ಜನ ಇದ್ದಾರೆ? ಐ ಥಿಂಕ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಟ್ಟರೆ ಬೇರೆ ಯಾರೂ ಇಲ್ಲ, ನನಗೆ ಗೊತ್ತಿಲ್ಲ. ಬೇರೆ ಯಾರೋ ಇದ್ದಾರೆ ನನಗೂ ಗೊತ್ತಿಲ್ಲ. ಲಕ್ಷ್ಮೀ ಸರ್ ಸಾಕಾ ಸರ್? ದೇಶದ ಸುಪ್ರೀಂ ಕೋರ್ಟಲ್ಲಿ ಒಬ್ಬರೇ ಜಡ್ಜು, ದೇಶದ ಕರ್ನಾಟಕದಲ್ಲಿ ಕ್ಯಾಬಿನೆಟಲ್ಲಿ ಒಬ್ಬಳೇ ಹೆಣ್ಣುಮಗಳು, ಅದು ಲಕ್ಷ್ಮೀ ಹೆಬ್ಬಾಳ್ಕರ್. ನನಗೆ ಅನಿಸಿದ್ದು, ನನಗೆ ಗೊತ್ತಿಲ್ಲ. ಬೇರೆ ಯಾರನ್ನ ಇದ್ದಾರೆಲ್ಲ ಗೊತ್ತಿಲ್ಲ ಸರ್. ಯಾಕೆ ಸರ್ ಈ ಥರ ಹೆಣ್ಮಕ್ಳನ್ನ ಯಾಕೆ ಸರ್ ನಾವು ತುಳಿತಾ ಇದ್ದೀವಿ? ವೈ ದೇರ್ ಈಸ್ ನೋ ಜೆಂಡರ್ ಇಕ್ವಾಲಿಟಿ ಸರ್? ಜೆಂಡರ್ ಇಕ್ವಾಲಿಟಿ ಯಾಕೆ ಸರ್ ಇಲ್ಲ? ನಾವು 10 ಜನ ಇದ್ದರೆ ಆ ಹೆಣ್ಮಕ್ಳು 10 ಜನ ಅಧಿಕಾರಕ್ಕೆ ಬರಲಿ ಬಿಡಿ ಸರ್. ನಾವು 10 ಜನ
ಗಂಡು ಮಕ್ಕಳು ಜಡ್ಜ್ ಇದ್ದರೆ 10 ಜನ ಹೆಣ್ಮಕ್ಳು ಜಡ್ಜು ಬರಲಿ ಬಿಡಿ ಸರ್. ಲೆಟ್ ಇಟ್ ಸ್ಟಾರ್ಟ್ ವಿತ್ ಇವನ್ ಸುಪ್ರೀಂ ಕೋರ್ಟ್, ಪಾರ್ಲಿಮೆಂಟ್, ಎಲ್ಲ ಕಡೆ ಹೆಣ್ಮಕ್ಳ ಸರ್ ಹೆಣ್ಮಕ್ಳು ಬರಬೇಕು ಸರ್. ಸರ್ ಈಗ ನೀವು ಎಲೆಕ್ಷನ್ಗೆ ನಿಂತ್ಕೋತೀರ, ಇದೇ ಏರಿಯಾದಿಂದ ಪಾರ್ಲಿಮೆಂಟ್ ಇದು ಕಾನ್ಸ್ಟಿಟ್ಯೂನ್ಸಿ ನಮ್ಮದು ಬ್ಯಾಟ್ರಾಂಪುರ ಸರ್. ನಮ್ಮ ಇಟ್ಸ್ ಅವರ್ ಪೇರೆಂಟ್ ಅನ್ನೋ ಕಾನ್ಸ್ಟಿಟ್ಯೂನ್ಸಿ. ಹಾಗಾಗಿ ಅದೆಲ್ಲ ನಿಂತ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಸರ್. ಸರ್ ಇನ್ನೊಂದು ವಿಚಾರ, ಈಗ ಇಲ್ಲಿ ಮೊನ್ನೆ ಗಲಾಟೆ ಆಯ್ತಲ್ಲ ಸರ್, ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರೋರೇ ನಿಮ್ಮ ವಿರುದ್ಧ ಬಿದ್ದರು ಅಂತ ಹೇಳ್ತಾರೆ. ಯಾರು ಅಕ್ಕಪಕ್ಕದವ್ರು ಸರ್ ಗಲಾಟೆ ಮಾಡಿದವ್ರು ಯಾರು ಕೂಡ ನಮ್ಮ ಏರಿಯಾದವ್ರಲ್ಲ. ಓಕೆ, ಯಾರೋ ಒಂದು 4-5 ಜನ ಅಲ್ಲಿ ಏನೋ ಪ್ರೈವೇಟ್ ಫಂಕ್ಷನ್ ಮಾಡೋಕೆ ಇಟ್ಟಿದ್ರು, ಬೇರೆ ಕಡೆ ನಾವು ಹುಡುಗರು ಕರ್ಕೊಂಬಂದರು. ಈ ಅಪಪ್ರಚಾರ ನಿಲ್ಲಬೇಕು ಸರ್. ಅದು ಸರ್ ನಾವು ಸರ್ ಈ ಗಲಾಟೆ ಆಗೋಕ್ಕೆ ನಾನು ಬಿಗ್ ಬಾಸಿಂದ ಬಂದ ತಕ್ಷಣ ನಮ್ಮ ಕೊಡಗೇಳಿನಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ. ಅದರಲ್ಲಿ ಎಲ್ಲ ಜನ ಇದ್ದಾರೆ. ಅಲ್ಲಿ ಗಲಾಟೆ ಆಗಿದ್ದ ಜಾಗದ ಬಂದ್ಬಿಟ್ಟು ಅದು ವಿರೂಪಾಕ್ಷ ಅಂತ ಅಲ್ಲೊಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ. ಈ ಕ್ರಿಯೇಟ್ ಅವೇರ್ನೆಸ್. ಆ ವಾಟ್ಸಪ್ ಗ್ರೂಪ್ ಇವತ್ತು ಜೀವಂತವಾಗಿದೆ ಸರ್, ಇವತ್ತು ಜೀವಂತವಾಗಿದೆ. ಆ ವಾಟ್ಸಪ್ ಗ್ರೂಪ್ ಇವತ್ತು ಜೀವಂತವಾಗಿದೆ. ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟ್ರ್ ಮಹೇಶನು ಇದ್ದಾರೆ, ಕೊಡಗೇಳಿ ಪೊಲೀಸ್ ಇನ್ಸ್ಪೆಕ್ಟ್ರ್ ಇದ್ದಾರೆ, ಟ್ರಾಫಿಕ್ ಅವರು ಹಾಕಿದ್ದೀವಿ ಅದರಲ್ಲಿ ನಾವು. ನಾನು ಅದಕ್ಕೆ ಅಡ್ಮೀನು. ಇಲ್ಲಿ ಮಕ್ಕಳು ಗಾಂಜಾ ಹೊಡಿತಾ ಇದ್ದಾರೆ, ಡ್ರಗ್ಸ್ಗಳು ಸೇರ್ತಾ ಇದ್ದಾರೆ, ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ ಗ್ರೂಪ್ಗಳಲ್ಲಿ. ಸರ್ ಯಾರು ಮಾಡ್ತಾರೆ ಕೂತ್ಕೊಂಡು? ಹಂಗಾರೆ ಸರ್ ಇದನ್ನು ಮಾಡಿದ್ರೆ ಜನ ಅಪೋಸ್ ಮಾಡ್ತಾರೆ ಸರ್, ಪೇರೆಂಟ್ಸ್ ಅಪೋಸ್ ಮಾಡ್ತಾರೆ. ಯಾರೋ ಪರೋಡಿಗಳು, ಪಿಟಿ ಕ್ರಿಮಿನಲ್ಸು, ಗಾಂಜಾ ಹೊಡಿಯೋರು ಅಪೋಸ್ ಮಾಡ್ಬೋದೇ ಹೊರತು ನನ್ನನ್ನು ಯಾರೂ ಅಪೋಸ್ ಮಾಡ್ತಾಯಿಲ್ಲ ಸರ್. ಇದೆಲ್ಲ ಪೊಲೀಸವರು ಸರ್, ಪೊಲೀಸವ್ರನ್ನ ಯಾರು ಸರ್ ಇಷ್ಟಪಡ್ತಾರೆ? ನಮ್ಮನ್ನು ಇಷ್ಟಪಡಲ್ಲ ಹಂಗಾರೆ ಪೊಲೀಸವ್ರನ್ನ ಇಷ್ಟಪಡ್ತಾರೆ. ಇವತ್ತಿನ ಇವತ್ತಿನ ಭ್ರಷ್ಟ ಪೊಲೀಸವ್ರಿಗೆ ಜನ ಯಾವ ರೀತಿ ಇಷ್ಟಪಡ್ತಾರೆ ಅಂತ ನಾನು ಹೇಳಬೇಕಾಗಿಲ್ಲ ಸರ್. ನಾನು ಹೇಳ್ಬೇಕಾ ಅದನ್ನು ಸರ್? ನಾನೊಬ್ಬ ನುರಿತ ಅಡ್ವೊಕೇಟ್ ಆಗಿ ಸರ್ ಐ ಆಪೋಸ್ ಡ್ರಗ್ಸ್ ಸರ್ ಡ್ರಗ್ಸ್ ಬಂದಾಯಿತು ಅಂತಂದರೆ ಸರ್ ನಾನು ಹೇಳ್ತೀನಿ, ದಿನಕ್ಕೆ 1 FIR ಕೂಡ ಕರ್ನಾಟಕದಲ್ಲಿ ಆಗಲ್ಲ ಸರ್. 1 FIR ಆಯಿತು ಕೂಡ ಆಶ್ಚರ್ಯ ಸರ್. ಇವತ್ತು ಕರ್ನಾಟಕದಲ್ಲಿ ಅಪ್ರಾಕ್ಸಿಮೇಟಾಗಿ ಒಂದು 300-400 FIR ಆಗುತ್ತೆ ಒಂದು ದಿವಸಕ್ಕೆ. ಬೆಂಗಳೂರಲ್ಲಿ ಅಪ್ರಾಕ್ಸಿಮೇಟಾಗಿ 60-70 ಅಥವಾ 100 FIR ಗಂಟೆ ಆಗುತ್ತೆ ಸರ್. ನಾನು ಹೇಳ್ತೀನಿ ಡ್ರಗ್ಸ್ ಬ್ಯಾನ್ ಮಾಡಲಿ ಸರ್. ಡ್ರಗ್ಸ್ಗೆ ದುಡ್ಡು ಬೇಕು. ಅವನು ಅಲ್ಲಿ ವೀಲ್ಗಳು ನಿಲ್ಲಿಸಿದ್ರೆ ವೀಲ್ಗಳನ್ನ ಬಿಚ್ಕೊಂಡು ಹೋಗ್ತಾನೆ ಸರ್. ಡ್ರಗ್ಸ್ಗೆ ದುಡ್ಡು ಬೇಕು. ಅವನಲ್ಲೆಲ್ಲೋ ಏನೋ ಚಪ್ಪಲಿ ಬಿಟ್ಟರೆ ಚಪ್ಪಲಿ ಇಟ್ಕೊಂಡು ಮಾರ್ಕೊಂತಾನೆ. ಡ್ರಗ್ಸ್ಗೆ ದುಡ್ಡು ಬೇಕು ಸರ್. ಮನೆ ಯಾರೋ ಜೈಲಿಗೆ ಬಂದಿದ್ದ, ಈ ದೇವಸ್ಥಾನದ ಗಂಟೆನ ಬಿಚ್ಕೊಂಡು ಮಾರ್ಕೊಂಡಿದ್ದಕ್ಕೆ ಜೈಲಿಗೆ ಬಂದು. ಏನಕ್ಕೆ ಅಂದರೆ ನಾನು ಟೈಡಲ್ ಹಾಕೊಂತ ಇದ್ದೀನಿ, ಎಲ್ಲ ಚುಚ್ಕೊಂಬಿಟ್ಟವನೇ ಇಲ್ಲಿ. ಇಷ್ಟು ಉದಾಹರಣೆ ಸರ್. ಸಮಾಜನ ನಿಲ್ಕೊಂಡು ಹೋಗ್ತಾ ಇದ್ದೀರಾ? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಬರೀ ಕ್ಯಾಮ್ರಾ ಹಾಕೊಂಡ್ರಲ್ಲ ಸರ್, ಕ್ರೈಮನ್ನು ಕಂಟ್ರೋಲ್ ಮಾಡಿ. ನಿಮ್ಮದೇ ಡಿಪಾರ್ಟ್ಮೆಂಟ್ ಗಾಡಿಯಲ್ಲಿ ಸ್ಮಗ್ಲಿಂಗ್ ನಡೆದ್ರೆ ಗೊತ್ತೇ ಇಲ್ಲ ಅಂದೆ ಸುಮ್ಮನೆ ಇರುವಂಥ ದಯಾನಂದ್ ಅವರು, ನಿಮ್ಮ ಇಂಟೆಲಿಜೆನ್ಸ್ ಏನ್ರಿ ಆಗಿದೆ? CM ಸಿದ್ದರಾಮಯ್ಯನವರು ಇಂಟೆಲಿಜೆನ್ಸಿ ಫೇಲ್ಯೂರ್ ಅಂತಾರೆ. ಒಪ್ಕೊಂಡೆಪ್ಪ. ಬೆಂಗಳೂರಲ್ಲಿ ನಿಮ್ಮ ಸರ್ಕಾರಿ ಗಾಡಿನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಆಗುತ್ತೆ, ಇದು ಇಂಟೆಲಿಜೆನ್ಸಿ ಫೇಲ್ಯೂರ್ ಅಲ್ವಾ? ಅಥವಾ ನೀವು ತುಂಬ ಬುದ್ಧಿವಂತರ? ಅದು ಇವತ್ತಲ್ಲ, ನೀವು ಬಂದಾಗಿಂದ ಸ್ಮಗ್ಲಿಂಗ್ ನಡೀತಾ ಇರೋದು. 2023ರಿಂದ ಇಲ್ಲಿವರೆಗೂ 33 ಬಾರಿ ಸ್ಮಗ್ಲಿಂಗ್ ನಡೆದಿದೆ ಆ ಗಾಡಿನಲ್ಲಿ. ಪ್ರತಿ ಬಾರಿ 15 ಕೋಟಿ ರೂಪಾಯಿ ಅಂತ DRE ಪ್ರಿಸಂಪ್ಷನ್ ಏನೋ ರಿಪೋರ್ಟ್ ಹಾಕಿದೆ, ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿದೆ. ಬೇಲ್ಗಳು ಸಿಗ್ತಾ ಇಲ್ಲ. ನಿಮ್ಮ ಗಾಡಿನಲ್ಲೇ ಸಿದ್ದರಾಮಯ್ಯನವ್ರು ಕಾಶ್ಮೀರ್ಗೆ ಹೋಗೋದು ಬದಲು ಬೆಂಗಳೂರಲ್ಲಿ ಏರ್ಪೋರ್ಟಿಂದ ಇಲ್ಲಿಗೆ ಸ್ಮಗ್ಲಿಂಗ್ ಆಗೋದು ಗೊತ್ತಾಗಿರೋ ಫೇಲ್ಯೂರ್ ಆಗಿರೋ ಸಿದ್ದರಾಮಯ್ಯನವ್ರೇ ಕಾಶ್ಮೀರ್ಗೆ ಯಾಕೆ ಹೋಗ್ತೀರಾ? ಕೇಳಿ, ಅದು ನಿಮ್ಮ ಸ್ವಾತಂತ್ರ್ಯ, ನಾನು ಕೇಳಬೇಡ ಅಂತ ಹೇಳ್ತಲ್ಲ. ನಿಮ್ಮ ಜವಾಬ್ದಾರಿ ಏನು? ಬೆಂಗಳೂರು ಸಿಟಿನಲ್ಲಿ ದ ಕ್ಲೀನ್ ಆ್ಯಂಡ್ ದಯಾನಂದ್ ಅಂತಂದರೆ ದಯಾನಂದ್ ನಿಮ್ಗೆ ಯಾಕೆ ಗೊತ್ತಾಗಿಲ್ಲ? ಒಬ್ಬ DGP ಕಾರಲ್ಲಿ, ಇನೋವಾ ಕಾರಲ್ಲಿ, ಓಕೆ, ಹೈ ಪ್ರೊಫೈಲ್ IPS IAS ಅಧಿಕಾರಿಗಳಿಗೆ ಒಂದು ಸೂಕ್ಷ್ಮವಾದಂಥ ನಾನ್ ಫ್ರಿಸ್ಕಿಂಗ್ ವ್ಯವಸ್ಥೆ ಇದೆಯಂತೆ. ಅದನ್ನು ಮಗಳು ಉಪಯೋಗಿಸ್ಕೊಂಡು ಯಾಕೆ ಗೊತ್ತಾಗಿಲ್ವಾ ಇಂಟೆಲಿಜೆನ್ಸಿ? ನಮ್ಮ ಮೇಲೆ ಯಾರು ಗಲಾಟೆ ಮಾಡಿದ್ರೆ ತೊಗೊಂಡೋಗಿ ಜೈಲಾಗಿ ಗೊತ್ತಾಗುತ್ತೆ. ನಿಮ್ಮ DGP ಕಾರಲ್ಲಿ ದುಬೈಯಿಂದ ಬರೋವಂಥ ಚಿನ್ನಗಳು ವರ್ಷಾನುಗಟ್ಟಲೆ ದಯಾನಂದ್ಗೂ ಗೊತ್ತಾಗಲ್ಲ, ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ್ಗೂ ಗೊತ್ತಾಗಲ್ಲ, ಇಂಟೆಲಿಜೆನ್ಸಿಗೆ ಗೊತ್ತಾಗಲ್ಲ, ಸಿದ್ದರಾಮಯ್ಯನವ್ರಿಗಂತೂ ಗೊತ್ತೇ ಆಗಲ್ಲ. ಯಾಕೆ? ಹೆಂಗೆ ಮಾಡ್ತಾ ಇದ್ದೀರಲ್ಲ ಸರ್ಕೊಂಡು? ದಟ್ಸ್ ವಾಟ್ ಸರ್. ಕೈಯಲ್ಲೇ ಇದೆ ಸರ್, ಕನ್ನಡಿ ಬೇಕಾಗಿಲ್ಲ ಸರ್. ನಮ್ಮನ್ನೆಲ್ಲ ಗೂವೆ ಮಾಡ್ತಾಯಿದ್ದಾರೆ ಸರ್. ನಮ್ಮ ಮಕ್ಕಳನ್ನು, ಇವತ್ತಿನ ಸಮಾಜವನ್ನು, ಬೆಂಗಳೂರಲ್ಲಿ 1.4 ಕೋಟಿನಲ್ಲಿ ಒಂದು 60-70 ಲಕ್ಷ ಯುವಕರು ಇರ್ಬೋದು ಸರ್. ಯುವಕರು ಗಂಡಸರು ಇರ್ಬೋದು ಸರ್. ಅದರಲ್ಲಿ ಇವತ್ತು ಎಲ್ಲರಿಗೂ ಸರ್ ಬೀದಿನಲ್ಲಿ ಟೈಡಾಲ್ ಸಿಗುತ್ತೆ ಸರ್. ಫಾರ್ಮಸಿಗಳಲ್ಲಿ ಟೈಡಾಲ್ ಮಾಡ್ತಾರೆ ಸರ್. 100 ರೂಪಾಯಿ ಮಾತ್ರೆ. ಅದು ಬೇಸಿಕಲಿ ಪೋಸ್ಟ್ ಪ್ರೆಗ್ನೆನ್ಸಿಗೆ ಕೊಡುವಂಥ ಮಾತ್ರೆಗಳನ್ನು ದೂಡ್ರು ಮಾಡಿಕೊಂಡು ಅದನ್ನು ನೀರು ಹಾಕ್ಕೊಂಡು ಅದು ಆವಾಗ ಯಾರನ್ನ ಹೆಣ್ಮಕ್ಳು ಸಿಕ್ಕರೆ ಅಲ್ಲಿ ಮೊಲೆಸ್ಟೇಷನ್ ಆಗುತ್ತೆ, ಯಾವುದೋ ಹೆಣ್ಮಕ್ಳು ಸಿಕ್ಕರೆ ರೇಪ್ ಆಗುತ್ತೆ, ಯಾವುದೋ ಹೆಣ್ಮಕ್ಳು ಸಿಕ್ಕರೆ ಪೋಸ್ಕೋ ಆಗುತ್ತೆ. ಆವಾಗ ಹೇಳೋದು ಶಿಕ್ಷೆ ಆಗಲ್ಲಲ್ರಿ, ಮೊದಲು ಡ್ರಗ್ ನಿಲ್ಲಿಸಿ. ಡ್ರಗ್ ಯಾಕೆ ನಿಲ್ಲಿಸ್ತಾ ಅಂತ ನೀವು ಕೇಳಬೇಕು. ಡ್ರಗ್ ಯಾಕೆ ನಿಲ್ಲಿಸ್ತಾ ಇಲ್ಲ ಅಂದರೆ ಅದರಿಂದ ಆದಾಯ ಬರ್ತಾಯಿದೆ ಪೊಲೀಸವ್ರಿಗೆ, ಭ್ರಷ್ಟ ಪೊಲೀಸರಿಗೆ ಆದಾಯ ಬರ್ತಾಯಿದೆ. ಎಲ್ಲರೂ ಅಂತ ಹೇಳ್ತಿದ್ರು, ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ.
ಸರ್ ಅಪ್ರಾಕ್ಸಿಮೇಟಿಗೆ ಒಂದು ಪ್ರೈವೇಟ್ ಒಂದು NGO ಸರ್ವೆ ಮಾಡಿದೆ, ಬೆಂಗಳೂರಲ್ಲಿ ಖಾಲಿ ಬೆಂಗಳೂರಲ್ಲಿ 4ರಿಂದ 5 ಸಾವಿರ ಕೋಟಿ ರೂಪಾಯಿ ಡ್ರಗ್ ಪ್ರತಿ ತಿಂಗಳು ಬಂದು ಡಂಪ್ ಆಗುತ್ತೆ, ಸೇಲ್ ಆಗುತ್ತೆ. 133 ಪೊಲೀಸ್ ಸ್ಟೇಷನ್ ಇದೆ ಸರ್, 18,000 ಪೊಲೀಸರು ಇದ್ದಾರೆ, IPSಗಳಿದ್ದಾರೆ, ಬೆಂಗಳೂರಿನ ಇನ್ಚಾರ್ಜ್ DK ಶಿವಕುಮಾರ್ ಇದ್ದಾರೆ, ದ ಮೋಸ್ಟ್ ಎಮಿನೆಂಟ್ ಆಫೀಸರ್ ದಯಾನಂದ್ ಇದ್ದಾರೆ. ಆದರೂ ಡ್ರಗ್ ಮಾರಾಟ ಆಗುತ್ತೆ, ಆದರೂ ರೇಪ್. ಇದರ ಪರಿಣಾಮವೇ ರೇಪ್ ಸರ್. ಬೆಂಗಳೂರಲ್ಲಿ ರೇಪ್ಸ್ ಆಗ್ತಾ ಇರೋದು, ಬೆಂಗಳೂರಲ್ಲಿ ಕರ್ನಾಟಕ ತಗೊಂಡು ಇಡೀ ಕರ್ನಾಟಕ ನಮ್ಮದೇ, ಎಲ್ಲ ಹೆಣ್ಮಕ್ಳು ನಮ್ಮವರೇ ಸರ್. ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರೋ ಪ್ರತಿ ಅತ್ಯಾಚಾರಕ್ಕೂ ಡ್ರಗ್ಗೆ ಕಾರಣ. ದ ಡ್ರಗ್ ಆ ಕ್ರಿಮಿನಲ್ ಮೈಂಡ್ಸೆಟ್ಗೆ ಹೋದಾಗ ಅವನೇನು ಮಾಡ್ತಾನೋ ಅಥವಾ ಕ್ರೈಮ್ ಏನು ಮಾಡ್ತಾನೋ ಆ ವ್ಯಕ್ತಿ ಏನು ಮಾಡ್ತಾನೋ ಯಾರಿಗೂ ಗೊತ್ತಾಗಲ್ಲ ಸರ್. ಟೈಡೋಲ್, ಹೈಡ್ರೋ, MDMA 1 kg 1 ಕೋಟಿ ರೂಪಾಯಿ ಸರ್. ಡೆಲ್ಲಿಯಿಂದ ಬಂದು ಡಂಪ್ ಆಗುತ್ತೆ, ಅದನ್ನು 75 ಕೋಟಿ ರೂಪಾಯಿ MDMA ಇವರೇ ಹಿಡಿದ್ರು. ಇಷ್ಟು ದಿನ ಹಿಡ್ದಿಲ್ಲ. ಯಾವಾಗ ಹಿಡಿದ್ರು ಅಂತಂದರೆ DRI ಅವರು ಗೋಲ್ಡನ್ ಹಿಡಿದಾಗ, ನಿಮ್ಮದು ನಾವು ಹಿಡಿತೀವಿ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಡೀಲ್ಗಳ ನೀವು ಸೆಂಟ್ರಲ್ ಏಜೆನ್ಸೀಸು ಸ್ಟೇಟ್ ಏಜೆನ್ಸೀಸು ಡೀಲ್ಗಳು ಮಾಡ್ಕೊತಾ ಇದ್ದೀರಾ. ಇಷ್ಟು ದಿನ ಯಾಕೆ MDMA ಹಿಡಿದಿಲ್ಲ? ಆ್ಯಸ್ ಪರ್ ದ ರಿಪೋರ್ಟ್ ಆ ಇಬ್ಬರು ನೈಜೀರಿಯನ್ ಹೆಣ್ಮಕ್ಳು ಪ್ರತಿದಿನ 75 ಕೋಟಿ 80 ಕೋಟಿ ರೂಪಾಯಿಂದನ ತೊಗೊಂಬಂದು ಡೆಲಿವರಿ ಕೊಡ್ತಾಯಿದ್ರು. ಇಲ್ಲಿವರೆಗೂ ಹಿಡಿದಿಲ್ಲ. ಯಾವಾಗ ಗೋಲ್ಡ್ ಸಿಕ್ಕಾಕಂತೋ ತಗಲಾಕೊಂಡ್ರು ಸೆಂಟ್ರಲ್ ಏಜೆನ್ಸಿಯವರು, ಆವಾಗ ಸೆಂಟ್ರಲ್ ಏಜೆನ್ಸಿ ಸಂಬಂಧಪಟ್ಟಂಥ MDAನು ಹಿಡಿದ್ರು ಸರ್. MDA 75 kgs ಆಫ್ MDA ವರ್ ಕಾಟ್ ಬೈ ಮಂಗಳೂರು ಆ್ಯಂಡ್ ಬೆಂಗಳೂರು ಪೊಲೀಸ್. ಸರ್ ಏನಾಗ್ತಾಯಿದೆ ಸರ್? ಸರ್ ಎಷ್ಟು ವಿಷಯ ನೀವು ಹರಡಿದ್ದೀರಾ ಸರ್. ಇವತ್ತಿನ ಯುವಕರು ಡ್ರಗ್ಸ್ ಹೊಡೆದು ಯಾರ ಮಾತು ಕೇಳಲ್ಲ ಸರ್. ಅಪ್ಪ ಸರ್ ಅವ್ನು ಯಾರೋ ಫೆಬ್ರವರಿ 8ನೇ ತಾರೀಕು ಅವ್ನು ಯಾರೋ ಕದಂಬ ಅಂತೆ ಇಂದಿರಾನಗರದಲ್ಲಿ ಅರೆಸ್ಟ್ ಮಾಡಿದರು. ಸರ್ 5 ಜನಕ್ಕೆ ಕತ್ಕೊಯ್ದವನೆ ಡ್ರಗ್ ಹಾಕ್ಕೊಂಡ್ರು. ಇಂಟಾಕ್ಸಿಕೇಟೆಡ್ ಸರ್, ಇಂಟಾಕ್ಸಿಕೇಷನ್, ಡ್ರಗ್ ಇಂಟಾಕ್ಸಿಕೇಷನ್ನು. ಅವ್ನು ಯಾರೋ BSF ಮಗ ಅಂತೆ 28ನೇ ತಾರೀಕು ಆ ಅಪ್ಪ 150 ರೂಪಾಯಿ ಕೊಟ್ಟಿಲ್ಲ ಅಂತ ಅಪ್ಪನ್ನ ಚಾಕು ಎತ್ಕೊಂಡು ಚಕ ಅಂತ. ಅದು ಯಾರೋ 150 ರೂಪಾಯಿ ಕೊಟ್ಟಿಲ್ಲ ಅಂತ ರಾಹುಲ್ ಅಂತೆ, ಇದು ಯಾವ ಸ್ಟೇಷನ್ ನಾನು ಮರ್ತೋಗ್ಬಿಟ್ಟೆ, BMTC ಬಸ್ ಸ್ಟ್ಯಾಂಡ್. ಎಲ್ಲ ಫೆಬ್ರವರಿ ನಡೆದಿರೋದು. ಹೆಚ್ಚು ಕಮ್ಮಿ 18 ಇನ್ಸಿಡೆಂಟ್ ನಾನು ಬರೆದಿಟ್ಟಿದ್ದೀನಿ, ಪೇಪರಲ್ಲಿ ಬಂದಿದ್ದನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಯಾರೋ ಮೊಬೈಲ್ ಕೊಟ್ಟಿಲ್ಲ ಅಂತ ಇಬ್ಬರು ಸಾಕರು ಸರ್. ಸರ್ ಡೆತ್ ಹ್ಯಾಸ್ ಬಿಕಮ್ ವೆರಿ ಕಾಮನ್ ಸರ್. ಮರ್ಡರ್ ಹ್ಯಾಸ್ ಬಿಕಮ್ ವೆರಿ ಕಾಮನ್. ನೀವು ಹೇಳ್ತಾ ಇರೋದು ಡೈರೆಕ್ಟ್ ಇಂಡೈರೆಕ್ಟಾಗಿ ಹೋಗ್ತಾ ಇರೋದು ಮತ್ತೆ ವಾಪಸ್ ರಾಜಕೀಯಕ್ಕೆ ಸರ್ಕಾರಕ್ಕೆ ಹೋಗ್ತಾ ಇದೆ ಅಂತ. ಈ ರೇಪು ಮರ್ಡರು ಈ ರೀತಿ ಆಗ್ತಾ ಇರೋದು ಸರ್. ಈ ಒಂದು ಡ್ರಗ್ ದಂಧೆಯಿಂದ ಯುವಕರ ಮೈಂಡು ಇಂಟಾಕ್ಸಿಕೇಷನ್ ಆಗ್ತಾ ಇದೆ, ಕಲಬೆರಕೆ ಆಗ್ತಾ ಇದೆ, ಕಂಟ್ರೋಲ್ ಬರ್ತಾ ಆಗ್ತಾಯಿದೆ. ಡ್ರಗ್ ತೊಗೊಂಡಾಗ ಏನಾರ ಮಾಡಬೇಕು ಅನ್ಸುತ್ತೆ ಸರ್. ರೇಪ್ ಈಸ್ ಎ ಔಟ್ಕಮ್ ಆಫ್ ಇಟ್, ಮೊಲೆಸ್ಟೇಷನ್ ಈಸ್ ಎ ಔಟ್ಕಮ್ ಆಫ್ ಇಟ್, ಕ್ರೈಮ್ ಈಸ್ ಎ ಔಟ್ಕಮ್ ಆಫ್ ಇಟ್. ಮತ್ತು ಕಳ್ಳತನ, ವೀಲ್ ಕದಿಯೋದು, ಗ್ಯಾಸ್ ಕಲಿಯೋದು, ಗಂಟೆ ಕದಿಯೋದು ಸರ್, ಏನೂ ಬಿಡೋಲ್ಲ. ಚೈನ್ ಸ್ನ್ಯಾಚಿಂಗ್ ಸರ್, ಎಲ್ಲದಕ್ಕೂ ಕಾರಣನೇ ಡ್ರಗ್ಸ್ ಸರ್. ಎಣ್ಣೆ ಹೊಡೆದ್ರೆ ಒಂದು 2 ಅವರ್ಗೆ ಬಿದ್ಗಂತ ಕೆಳಗಡೆ, ಡ್ರಗ್ ಹೊಡೆದ್ರೆ ಕಿಕ್ಕು ಸರ್. ಅದು ಏನಾದ್ರು ಮಾಡಬೇಕು ಅನಿಸುತ್ತೆ. ಅದರ ಪರಿಣಾಮವೇ ಸರ್ ಈ ಎಲ್ಲ ರೇಪ್ಸು ಸರ್. ಸರ್ ಕರ್ನಾಟಕದಲ್ಲಿ ನಡೀತಾ ಇರೋಂಥ 90% ರೇಪ್ಸ್ಗೆ ಡ್ರಗ್ ಕಾರಣ ಸರ್. ಇದನ್ನು ಕಂಟ್ರೋಲ್ ಮಾಡ್ತಾರಂಥ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಪೊಲೀಸ್ ಅಧಿಕಾರಿಗಳೇ ಕಾರಣ ಸರ್. ಈ ರೇಪ್ಸ್ಗೆಲ್ಲ ಅವರೇ ಸರ್ ಕಾರಣ. ದೇ ಶುಡ್ ಬಿ ಹೆಲ್ಡ್ ಅಕೌಂಟಬಲ್ ಸರ್. ಇದರಿಂದ ನಾವು ಏನೋ ಹುಡುಕಲ್ ಪೆಟ್ರೋಲಿಂಗ್ ಜಾಸ್ತಿ ಮಾಡ್ತೀನಿ, ವಯಸ್ಸೆಲ್ಲ ಜಾಸ್ತಿ ರೀ. ಡ್ರಗ್ ನಿಲ್ಲಿಸ್ರಿ, ನೀ ಅದನ್ನೇನೂ ಮಾಡಬೇಡ, ಡ್ರಗ್ ನಿಲ್ಲಿಸೋ. ಇಲ್ಲ ಯಾರ್ಯಾರು ಮಾಡ್ತಾರಂತ ಬೇಕಾದ್ರೆ ಹೇಳ್ಬೇಕಾ, ನಾವೇ ಹೇಳ್ತೀವಿ. ಸೊ ಈ ಇಡೀ ಪೊಲೀಸ್ ವ್ಯವಸ್ಥೆ ಇದರಲ್ಲಿ ಸರ್ ಕೈ ಮೇಲಾಯಿಸಿದೆ. ಆಮೇಲೆ ಇದರಲ್ಲಿ ನನ್ನ ಡೇಟಾಬೇಸ್ ಬೆಂಗಳೂರು ಪೊಲೀಸ್ ಕಮಿಷನ್ ನೀವೇ ಕೇಳಿ ನೋಡಿ. ಇಟ್ ಹ್ಯಾಸ್ ಕ್ರಾಸ್ 120 ರೇಪ್ಸ್ ಸರ್. ಬೆಂಗಳೂರಲ್ಲಿ 120 ರೇಪು 4ನೇ ತಿಂಗಳು ಅಂತಂದರೆ ಸರ್ ನಮ್ಮ ಹೆಣ್ಮಕ್ಳು ನಾವು ಇಲ್ಲಿ ಮಡ್ಕೊಬೇಕಾ ಅಥವಾ ದೇಶ ಖಾಲಿ ಮಾಡ್ಕೊಂಡು ಹೋಗ್ಬೇಕಾ ಸರ್? ನಾವು ಇಲ್ಲಿಂದ ಪೀಪಲ್ ಆರ್ ಅನ್ಸೇಫ್ ಅಂತ ಕಾಶ್ಮೀರ ಹೇಳ್ತಾರಲ್ಲ ಸರ್. 120 ಹೆಣ್ಣುಮಕ್ಳು ರೇಪ್ ಆಗಿದೆ ಸರ್, 6 ಗ್ಯಾಂಗ್ ರೇಪ್ ಆಗಿದೆ ಸರ್. ಗ್ಯಾಂಗ್ ರೇಪ್ ಅಂದರೆ ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಆ ಹೆಣ್ಮಕ್ಳ ಪರಿಸ್ಥಿತಿ ಏನೋ, ಫ್ಯಾಮಿಲಿಗಳ ಕುಟುಂಬ ಏನೋ. ಪ್ರತಿದಿನ ನಡೀತದೆ ಸರ್, ಇದು ಸ್ಟಾಪ್ ಆಗಿಲ್ಲ, ಇವಾಗಲೂ ನಡೀತದೆ. ರೇಪ್ಸ್ ಆರ್ ಕಂಟಿನ್ಯೂ ಸರ್. ನೀವು ಎಲ್ಲಿವರೆಗೂ ಡ್ರಗ್ಗನ್ನು ಕಂಟ್ರೋಲ್ ಮಾಡಲು ಬೆಂಗಳೂರಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ಅಲ್ಲಿವರೆಗೂ ಯಾವುದೇ ಕ್ರೈಮ್ ನಿಲ್ಲಲ್ಲ ಸರ್. ನೀವು 100 FIR ಹಾಕಿ ಇಂಥ 100 ಜೈಲು ಕಟ್ಟಿ ಸರ್, ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ನಾವು ಇವತ್ತಿನ ರಾಜಕಾರಣಿಗಳಿಗೆ ನೈತಿಕತೆ ಅಲ್ಲ ಸರ್. ಉಸಿರುವಳ್ಳಿ ರಾಜಕಾರಣಿಗಳು ತಮ್ಮ ಮಾಡಿರೋ ದುಡ್ಡನ್ನು ಕಾಪಾಡ್ಕೊಳೋಕ್ಕೋಸ್ಕರ ರಾಜಕೀಯಕ್ಕೆ ನಿಂತ್ಕೊಂಡು MLA ಆಗಿ ಮಿನಿಸ್ಟ್ರುಗಳಾಗಿ ಮಾಡ್ತಾಯಿದ್ದಾರೆ. ಒಬ್ಬೊಬ್ಬ ರಾಜಕಾರಣಿಗಳ ಮೇಲೆ 60-70 ಕೇಸ್ಗಳಿವೆ ಸರ್. ನಾಗೇಂದ್ರ ಮೇಲೆ 43 ಕೇಸವೆ ಸರ್. ಅವ್ನು ಮಿನಿಸ್ಟ್ರು ಅಂತ ನಾವು ಹೆಂಗೆ ಸರ್ ಒಪ್ಕೊಬೇಕು? ಸಿದ್ದರಾಮಯ್ಯ ಮೇಲೆ 19 ಕೇಸವೆ ಸರ್. ಯಾವ ನೈತಿಕತೆ ಇಟ್ಕೊಂಡು ನಾವು ಒಪ್ಕೊಬೇಕು ಸರ್? ಹೌ ಕ್ಯಾನ್ ಯು ಕಂಟಿನ್ಯೂ ಸರ್? ವಿ ವಾಂಟ್ ಸ್ಟೇಟ್ಸ್ಮೆನ್ ಸರ್. ಸ್ಟೇಟ್ಸ್ಮೆನ್ಸ್ ಬೇಕಾಗಿದೆ ನಮ್ಮ ರಾಜಕೀಯಕ್ಕೆ. ಇದು ಅಳಲು ಸರ್, ನಂದಲ್ಲ ಸರ್, ಸಮಾಜದ್ದು. ನಾನು ಬೇಕಾದ್ರೆ ಯಾವುದೋ ಒಂದಷ್ಟು ಕೇಸ್ಗಳು ಬೇಕಾದ್ರೆ ಹೈಕೋರ್ಟಲ್ಲಿ ಹಾಕೊಂಡು ಕ್ಲೋಸ್ ಮಾಡ್ಕೊಳ್ಬೇಕಾದ್ರೆ ಯಾವ ದೇಶಕ್ಕೆ ಬೇಕಾದ್ರೂ ಓಡೋಗ್ಬೋದು.
ಪ್ರಶ್ನೆ ಏನಪ್ಪ ಅಂತ ಈ ಸಮಾಜ ಏನು ಮಾಡ್ತಾ ಇದೆ, ಇಲ್ಲಿನ ಬಡವ್ರಿಗೆ ಏನು ಮಾಡ್ತಾರೆ, ಈ ಕ್ರೈಮನ್ನು ಹೆಂಗೆ ಕಂಟ್ರೋಲ್ ಮಾಡೋದು? ದಿನ ನೀವು 4.5 ಪ್ರತಿ ತಿಂಗಳು ನೀವು 4,000 ಕೋಟಿ 5,000 ಕೋಟಿ ಸರ್ ಇಲ್ಲ ಅಂತ ಹೇಳ್ಬಿಡಿ ಸರ್, ಪೊಲೀಸ್ ಕಮಿಷನರ್ ದಯಾನಂದ್ ಇಲ್ಲ ಅಂತ ಹೇಳ್ಬಿಡಿ ಸರ್. ಹಂಗಾರೆ ಅಲ್ಲಿ ಚಾಲೆಂಜ್ ಹಿಮ್. ಕಣ್ಮುಂದೆ ಡಿಪಾರ್ಟ್ಮೆಂಟ್ ಗಾಡಿನಲ್ಲಿ ಗೋಲ್ಡ್ ಸ್ಮಗ್ಲ್ ಆದರೆ ಮಾತಾಡಿದಿರೋ ದಯಾನಂದು ಡ್ರಗ್ ಬಗ್ಗೆ ಮಾತಾಡ್ತಾರೆ ಸರ್. ಅದ್ರ ಬಗ್ಗೆ ನಿಜವಾಗ್ಲೂ ಕ್ರಮ ತಗೊಳ್ತಾರೆ ನನಗಂತಿಲ್ಲ. ಇಟ್ಸ್ ಹೈ ಟೈಮ್ ಈ ಹ್ಯಾಸ್ ಟು ಬಿ ಚೇಂಜ್ ಸರ್. ಅಂಥ ವ್ಯಕ್ತಿಗಳನ್ನು ಆ ಪೋಸ್ಟಿಂದ ಕಿತ್ತಾಕಬೇಕು ಸರ್. ಈ ಡೋಂಟ್ ಇವನ್ ಡಿಸರ್ವ್ ಟು ಬಿ ನನಗೇನು ಅವ್ರ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ, ಬಟ್ ಕ್ರಮ ತಗೊಳ್ಳಿಲ್ಲ ಏನು ಪ್ರಯೋಜನ ಸರ್?